ಇವತ್ತು ಹೋಳಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಸಾಂಬಾರು, ರೈಸು ಮತ್ತು ಕಡಲೆಕಾಳು ಉಸ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕಡಲೆಬೇಳೆ ಉಸ್ಲಿನ ಈಗ ಹೋಳಿಗೆ ತಟ್ಕೊಳ್ಳೋದಷ್ಟೇ ಬಾಕಿ ಇರೋದು. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿರೋದಲ್ವ, ಹಾಗಾಗಿ ಇಷ್ಟು ಸಾಕು ಕ್ಲಿಪ್ಪಿಂಗ್ಸು. ಬನ್ನಿ ಹೋಳಿಗೆ ರೆಡಿ ಮಾಡೋಣ. ನನಗೆ ಅಷ್ಟು ಪರ್ಫೆಕ್ಟು ಹೋಳ್ಗೆನ ತಟ್ಲಿಕ್ಕೆ ಬರಲ್ಲ. ಇದು ನೆನ್ನೆ ತೆಗೆದಿರೋ ಅಂತಹ ಕ್ಲಿಪ್ಪಿಂಗ್ಸು. ನೆನ್ನೆ ಹೋಳ್ಗೆ ಮಾಡಿದ್ದೆ ಅಲ್ಲ, ಸೊ ಆ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ನೆನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸಾಕು ಅಷ್ಟೇ ಅಂತ ಅಂದ್ಕೊಂಡು ಅದನ್ನು ಅಷ್ಟೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ಇವತ್ತಿನ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅಷ್ಟು ಪರ್ಫೆಕ್ಟಾಗಿ ನನಗೆ ಹೋಳ್ಗೆ ತಟ್ಟಲಿಕ್ಕೆಲ್ಲ ಬರೋದಿಲ್ಲ, ಆದರೂ ಒಂದು ರೇಂಜಿಗಂತೂ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಕರ್ಗಡ್ಬು ಕರ್ಜಿಕಾಯಿ ಈ ಥರ ಮಾಡ್ಕೊಬಿಡ್ತೀನಿ. ಯಾಕಂದರೆ ನನಗೆ ಫಿಲ್ಲಿಂಗ್ಸ್ ಎಲ್ಲ ಮಾಡ್ಕೋತೀನಿ, ಬಟ್ ಕಣ್ಕ ಮತ್ತು ಹೂರ್ಣ ಎಲ್ಲ ಕರೆಕ್ಟು ಹದದಲ್ಲಿ ರೆಡಿ ಮಾಡ್ಕೋತೀನಿ. ಬಟ್ ಫಿಲ್ಲಿಂಗ್ ಮಾಡಬೇಕಾದ್ರೆ ನನಗೆ ಬರೋದಿಲ್ಲ. ಆಲ್ರೆಡಿ ನನ್ನ ಮಗ ಬರ್ತಿದ್ದಾನೆ ನೋಡಿ, ಅಮ್ಮ ಆಯಿತಾ ಅಂತೇಳಿ. ಅವನು ತುಂಬ ದಿನದಿಂದ ಕೇಳ್ತಿದ್ದ, ಡಿಂಪು ಕೂಡ, ಅಮ್ಮ ಏನೋ ಆದರೂ ಮಾಡಮ್ಮ ತಿನ್ನೋಣ ಅಂತೇಳಿ. ಅವನಿಗೂ ಕೂಡ ಈ ಕೆಲಸ ಟೆನ್ಷನಲ್ಲಿ ಏನೂ ಮಾಡಿಕೊಟ್ಟಿರಲಿಲ್ಲ. ಬರೀ ತಿಂಡಿ ಊಟ ಇಷ್ಟ ಇತ್ತು, ಸ್ಪೆಷಲ್ಲಾಗಂತ ಏನೂ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಹೆಂಗೂ ಮನೇಲಿ ಇರ್ತೀನಲ್ವ, ಸಂಡೇ ಆಗಿರೋದ್ರಿಂದ ಮಾಡೋಣ ಅಂತೇಳಿ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇರೋದು. ನಾವು ಎಲ್ಲ ರೆಡಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಕಾಯ್ತಾ ಇದ್ದರೆ, ನಮ್ಮ ಮನೆಯವರು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಕೂಡ ಮನೆಗೇ ಬರಲಿಲ್ಲ ಊಟಕ್ಕೆ. ತುಂಬ ಬೇಜಾರಾಯಿತು. ಏನು ಮಾಡಲಿ, ಸುಮ್ಮನೆ ಆದ್ವಿ. ಈಗ ನೋಡಿ ನಮ್ಮ ಡಿಂಪುಂಗೆ ಬಿಸಿ ಬಿಸಿ ಹೋಳ್ಗೆಗೆ ತುಪ್ಪನ ಹಾಕಿ ಕೊಡ್ತಾ ಇದ್ದೀನಿ. ಅವನು ಕೊಡು ಮಮ್ಮಿ ಅಂತ ಹೇಳಿ ಬಂದು ಕೂತಿದ್ದ ಆಲ್ರೆಡಿ. ಹಾಗಾಗಿ ಸರಿ ಅಂತೇಳಿ ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ. ಅವನು ತಿಂತಾ ಇದ್ದಾನೆ. ಅವ್ರು ಕೂಡ ಬರಲಿಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಇಟ್ಸ್ ಓಕೆ ಅಂತೇಳಿ ಸಂಜೆ ಎಲ್ಲ ಒಟ್ಟಿಗೆ ಕೊಟ್ಕೊಂಡು ಊಟ ಮಾಡಿದ್ವಿ. ಮಧ್ಯಾಹ್ನ ಅಂತೂ ಬರಲಿಲ್ಲ, ಅವರು ಕೆಲಸ ಇತ್ತು ಅಂಥೇಳಿ. ಇದು ಇವತ್ತಿನ ವೀಡಿಯೋ. ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೂತ್ಕೊಂಡು ಕಾದಿದ್ದೇ ಆಯಿತು, ಬಸ್ಸೇ ಬರಲಿಲ್ಲ. ಬರಬೇಕಾಗಿರೋ ಬಸ್ ಬರ್ದಲೇ ಇನ್ನೊಂದು ಬಸ್ಸಿಗೆ ಕಾಯ್ದಿದ್ದಾಯಿತು. 1 hour ಬಸ್ ಸ್ಟ್ಯಾಂಡ್ನಾಗ ಕಾದು ಆಮೇಲೆ ಬಸ್ ಹತ್ತಿ ಕ್ಲಾಸ್ಗೆ ಹೋಗಿದ್ದಾಯಿತು. ಬಸ್ಸಲ್ಲಂತೂ ಖಾಲಿ ಇರುತ್ತೆ ಈ ಬಸ್, ಬಟ್ 11 ಗಂಟೆ ಆಯಿತು. ಊರಲ್ಲೇ 11 ಗಂಟೆ ಅಂದರೆ ನಾನು ಹೋಗಿ ಟೌನ್ ರೀಚ್ ಆಗಿ ಅಲ್ಲಿ ಕ್ಲಾಸ್ ಹತ್ರ ರೀಚ್ ಆಗೋದ್ರೊಳಗಡೆ 12 ಗಂಟೆ ಆಗೋಗುತ್ತೆ. ಹಾಗಾಗಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಅಷ್ಟು ಹಚ್ಚ ಹಸಿರಾಗಿ ಏನಿಲ್ಲ, ಕಾಡು ಮೇಡು ಎಲ್ಲ ಬರಿದಾಗಿದೆ. ತುಂಬ ಅಂದರೆ ತುಂಬ ಲೇಟಾಯಿತು ಫ್ರೆಂಡ್ಸ್. ನನಗಂತೂ ತುಂಬ ಬೇಜಾರಾಗ್ತಿತ್ತು, ಇಷ್ಟೊತ್ತಾಗ್ಬಿಡ್ತಲ್ಲ. ಟಿಂಪನ್ ಕೂಡ ಅವರ ಅಣ್ಣನ ಮನೇಲಿ ಬಿಟ್ಟು ಬಂದಿದ್ದು. ಬೇಗ ಬಂದುಬಿಡ್ತೀನಿ ನಾನು, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇವತ್ತು 10 ಗಂಟೆ 9:45 10 ಗಂಟೆ ಬಸ್ಸಿಗೆ ಹೋಗ್ಬಿಟ್ಟು 12 ಗಂಟೆ ಒಳಗೆ 1 ಗಂಟೆ ಒಳಗಡೆ ವಾಪಸ್ ಬಂದುಬಿಡ್ತೀನಿ ಅಂತ ಬಂದುಬಿಡಬೇಕು ಅಂತ ಅಂದ್ಕೊಂಡು ನಾನು ಹೊರಟೆ. ಬಟ್ ಅದು ಆಗಲಿಲ್ಲ, ಏನೇನೋ ಆಗೋಗ್ಬಿಡ್ತು. ಬಸ್ಸೇ ಲೇಟ್ ಆಯ್ತಲ್ವ, ಹಾಗಾಗಿ ಈಗ ನೋಡಿ ಮುಗಿಸ್ಕೊಂಡು ಬಂದು ಮತ್ತೆ ರಿಟರ್ನ್ ಮನೆಗೆ ಬರಬೇಕಾದ್ರೂ ಕೂಡ ಕಾಯ್ತಾ ಕೂತಿದ್ದೀನಿ. ಬಸ್ ಅಂತೂ ನಮ್ಮ ಟೈಮಿಗೆ ಕರೆಕ್ಟಾಗಿ ಬರೋದೇ ಇಲ್ಲ ಫ್ರೆಂಡ್ಸ್. 2:30 ಬರಬೇಕಾಗಿರೋ ಬಸ್ಸು 2:45 3 ಗಂಟೆಗೆ ಬಂತು. ಹತ್ತತ್ರ 3 ಗಂಟೆ ಆಗಿತ್ತು. ಹಾಗೆ ಬಂತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ತಾನೇ ಬಂದು ಫೇಸ್ ವಾಶ್ನ ಮಾಡಿಕೊಂಡು ಅನ್ನಕ್ಕಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಂದರೆ ಹೋಗಿ ಬರೋದ್ರೊಳಗಡೆ ಟೈಮೇ ಆಗೋಗುತ್ತೆ. ಈಗ ಆಲ್ರೆಡಿ 4 ಗಂಟೆ. ಈಗ ಬಂದು ರೈಸ್ಗಿಟ್ಟು ನಾನು ಊಟ ಮಾಡೋದ್ರೊಳಗಡೆ 5 ಗಂಟೆ ಇದೇ ಆಗೋಗ್ಬಿಟ್ಟಿದೆ. ಇವಾಗೆಲ್ಲ ಅಭ್ಯಾಸ ಆಗೋಗಿದೆ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ತೊಗೊಂಡೋಗ್ತಿದ್ದೆ ಊಟನೂ ಕೂಡ, ಅಂದರೆ ಇವಾಗ ಯಾರು ತೊಗೊಂಡೋಗ್ತಾರೆ ಅನ್ನೋ ನೆಗ್ಲಿಜೆನ್ಸಿಯಿಂದ ತೊಗೊಂಡೋಗ್ತಿಲ್ಲ ಅಷ್ಟೇ. ಬಟ್ ನಾಳೆಯಿಂದ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಿಂಪುಗೆ ಬೇರೆ ಇವತ್ತೇನೋ ಸ್ಟ್ರೈಕ್ ಇದೆ ಅಂತೇಳಿ ರಜೆ ಬೇರೆ ಕೊಟ್ಟಿದ್ದಾರೆ, ಲೀವ್ ಹಾಲಿಡೇ. ಸೊ ಹಾಗಾಗಿ ಅವನು ಕೂಡ ಇದ್ದಾನೆ. ನಮ್ಮ ಮನೆಯವರು ಒಂದು ಗೃಹ ಪ್ರವೇಶ ಇದೆ ಅಂತೇಳಿ ಅಲ್ಲಿಗೆ ಹೋಗಿದ್ದಾರೆ. ನೋಡಿ ಇಷ್ಟರ ಮಟ್ಟಕ್ಕೆ ಮನೇನ ಬಿಟ್ಟು ಹೋಗಿರ್ತೀನಿ ನಾನು. ಕಿಚನ್ ಕಾಣಿಸ್ತಿದೆ ಅಲ್ವಾ. ಇವಾಗ ಬಂದು ಹೋಳಿಗೆ ತೊಗೊಂಡು ತಿಂದ್ಕೊಂಡು ಡಿಂಪುಗೊಂದು ಹಾಕ್ಕೊಟ್ಟಿದ್ದೀನಿ. ಅವನು ಕೂಡ ತಿಂತಾ ಕೂತಿದ್ದಾನೆ, ನೋಡ್ತಿದ್ದೀರಲ್ವಾ. ನೋಡಿ ನಾನು ಕೂತ್ಕೊಂಡು ತಿಂತಾ ಇದ್ದಾನೆ. ಅವನಿಗೆ ಖುಷಿ. ಈ ಮಟ್ಟಕ್ಕೆ ಮನೇನ ಬಿಟ್ಟು ಹೋಗಿರ್ತೀನಿ. ಇಷ್ಟು ಮಟ್ಟಕ್ಕೆ ಬೆಳಗ್ಗೆ ಮಾಡೋಕ್ಕಾಗುತ್ತೆ ಅಷ್ಟೇ, ಜಾಸ್ತಿ ಎಲ್ಲ ಮಾಡೋಕ್ಕಾಗಲ್ಲ. ಹಾಗೆ ನೋಡಿ ಇಲ್ಲಿ ಸಿಂಕಲ್ಲಿ
ಸಾರಿ. ಅರ್ಧ ವಾಶ್ ಮಾಡಿ ಇನ್ನು ಅರ್ಧ ಹಾಗೆ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಟೈಮ್ ಸಾಲಲ್ಲ ಫ್ರೆಂಡ್ಸ್, ಹೊರಡೋ ಟೈಮಲ್ಲಿ ಟೈಮ್ ಸಾಲಲ್ಲ ಅನ್ನೋದಕ್ಕಿಂತ ನಾನು ಬೇಗ ಎದ್ದು ಬೇಗ ಕೆಲಸ ಮಾಡ್ಕೊಳ್ತಿಲ್ಲ. ಒಂದು 15 ಡೇಸ್ ಹುಷಾರಿಲ್ದಲೇ ಒಂದು 15 ಡೇಸ್ ಹುಷಾರಿಲ್ದಲೇ ಹಾಸ್ಪಿಟಲ್ಲು ಅಲ್ಲಿ ಇಲ್ಲಿ ಅಂತ ಓಡಾಡಿದ್ದೇ ಆಗೋಯ್ತು. ಹಾಗಾಗಿ ಏನಪ್ಪ ಅಂದರೆ ಬೇಗ ಎದ್ದು ಕೆಲಸಗಳನ್ನ ಮಾಡ್ಕೋತಿಲ್ಲ. ನಿಧಾನಕ್ಕೆ ಮಾಡ್ಕೊಂಡ್ರಾಗತ್ತೆ. ಸುಮ್ಮನೆ ಲೇಟ್ ಈಗ ಬೇಗ ಎದ್ದು ಮತ್ತೆ ಹುಷಾರು ತಪ್ಪಿಬಿಟ್ಟು ಮತ್ತೆ ಆಸ್ಪತ್ರೆಗೆ ತಗೊಂಡೋಗಿ ಬಿಲ್ ಕಟ್ಟಿ ಬರೋದಕ್ಕಿಂತ ನೆಮ್ಮದಿಯಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗೋದನ್ನ ತಪ್ಪಿಸ್ಕೊಳ್ಳೋಣ ಅಂತೇಳಿ ಅಷ್ಟೇ. ನಾನು 15 ಡೇಸ್ ಹೋಗಲೇ ಇಲ್ಲ ಫ್ರೆಂಡ್ಸು. ಇಲ್ಲಿ ಲಕ್ಕೆ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು ಆಯಿತಾ, ಅದನ್ನು ನೋಡಿ ಬಂದುಬಿಟ್ಟು ನಾನೇನು ಇಳ್ದೋಗೆಲ್ಲ ನೋಡೋಕೆ ಹೋಗಲಿಲ್ಲ. ಬಸ್ಸಲ್ಲಿ ಫ್ರಂಟ್ ಸೀಟಲ್ಲಿ ಕೂತ್ಬಿಟ್ಟಿದ್ದೆ. ಸೊ ಡೈರೆಕ್ಟಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ನೋಡಿಬಿಟ್ಟು 15 ದಿನ ಸಂಕ್ರಾಂತಿ ಟೈಮಲ್ಲಿ, ಇನ್ನೇನು ಸಂಕ್ರಾಂತಿ ಇನ್ನು 2 ದಿನ ಇತ್ತು ಅಷ್ಟೇ, ಆ ಟೈಮ್ನಲ್ಲಿ ನೋಡಿದ್ದು. 15 ಡೇಸ್ ಅಂತೂ ಚಳಿ ಜ್ವರ ಹೋಗಲೇ ಇಲ್ಲ. ಹಾಸ್ಪಿಟಲ್ಗೆ ಹೋಗಿದ್ದಾಯಿತು, ಡ್ರಿಪ್ಸು ಅದು ಇದು ಅಂದ್ಕೊಂಡು ಒಂದು 15 ಡೇಸ್ ಹೋಗಲಿಲ್ಲ. ಕೆಲಸ ಕೂಡ ಒಂದು 15 ಡೇಸ್ ಹೋಗಲಿಲ್ಲ, ಬ್ರೇಕ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಹೆಲ್ತ್ಗಿಂತ ಕೆಲಸ ಇಂಪಾರ್ಟೆಂಟ್ ಏನಿಲ್ಲ ಹಂಗಂತ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತೀರಾ? ನಾನು ಸ್ಟಿಚಿಂಗಿಗೆ ಹೋಗ್ತಿದ್ದೀನಿ ಆಯಿತಾ. ಸ್ಟಿಚಿಂಗ್ ಸದ್ಯಕ್ಕೆ ಹೊಲಿತಿದ್ರಲ್ವ ಅಂದರೆ ಹೌದು, ನಾನು ಸ್ಟಿಚ್ ಮಾಡ್ತಿದ್ದೆ. ಅಷ್ಟು ಪರ್ಫೆಕ್ಟಾಗಿ ಸ್ಟಿಚಿಂಗ್ ನನಗೆ ಬರ್ತಿರ್ಲಿಲ್ಲ. ಸೊ ಈಗ ನಾನು ವೇರ್ ಮಾಡಿದ್ದೀನಲ್ವ, ಈ ಡ್ರೆಸ್ ಕೂಡ ನಾನೇ ಸ್ಟಿಚ್ ಮಾಡಿರೋದು. ಹಾಲ್ಟರ್ ನೆಕ್ ಡ್ರೆಸ್ಸು. ಸ್ವಲ್ಪ ಡೀಪು ಕಡಿಮೆ ಮಾಡಬೇಕಿತ್ತು ಅಂತ ಅನಿಸುತ್ತೆ, ಆದರೆ ತಲೆ ಹೋಗಬೇಕಲ್ವ, ಹಾಗಾಗಿ ಕರೆಕ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇನೆ ಫ್ರೆಂಡ್ಸ್, ಡ್ರೆಸ್ಗಳನ್ನೆಲ್ಲ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ. ಹಾಗೆ ಈಗ ಬ್ಲೌಸ್ಗಳು ಸ್ಟಾರ್ಟ್ ಆಗಿದೆ. ಬ್ಲೌಸ್ಗಳನ್ನೆಲ್ಲ ನೀಟಾಗಿ ಕಲಿತು ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡಿದ್ದಾದಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಕಲ್ತಿದ್ದೀನಿ ನಾನು ಅಂತ ಹೇಳಿ. ಅಷ್ಟೇ ಫ್ರೆಂಡ್ಸ್, ನಾನು ಪರ್ಫೆಕ್ಟಾಗಂತೂ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಒಂದು ವೀಕಿಂದ ಬ್ಲೌಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಹೋಗಿದ್ದು ಪೀಸ್ ವರ್ಕ್ ಅಂತೇಳಿ, ಅದಾದಮೇಲೆ ಅದನ್ನು ಬಿಟ್ಟು ಕಲಿತೇ ಬಿಡೋಣ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಕಲಿಯೋಕ್ಕೆ ಜಾಯ್ನ್ ಆಗಿದ್ವಿ. ಅದನ್ನು ನೀಟಾಗಿ ಮಾಡ್ಕೋತಾ ಇದ್ದೀನಿ. ಪರ್ಫೆಕ್ಟಾಗಿ ಕಲಿತ್ರೆ ಏನಾದರೂ ಒಂದು ಮಾಡ್ಬೋದು. ಅದು ಬಿಟ್ಟು ಅರ್ಧಂಬರ್ಧ ಕಲಿತ್ಬಿಟ್ಟು ನಾನು ಕಲ್ತಿದ್ದೀನಿ ಅಂತೆಲ್ಲ ಮಾಡೋದಕ್ಕಿಂತ ದಿಸ್ ಇಸ್ ದ ಬೆಸ್ಟ್ ವೇ ಅಂತ ಅನಿಸುತ್ತೆ. ಹಾಗೇನೆ ಅದ್ರ ಜೊತೆಗೆ ಹೇಳಿದ್ನಲ್ವ, ಈಗ ಒಂದು ಆಂಟಿ ಬಂದಿದ್ರೆ, ಆಂಟಿ ನೀರು ಕೇಳಿದ್ರೆ, ಸೊ ಹಾಗಾಗಿ ಹೋಗಿದ್ದೆ ಅಷ್ಟೇ. ಜೊತೆಗೆ ಈಗ ಎರಡು ತಿಂಗಳ ಗ್ಯಾಪಲ್ಲಿ ಹೊಸ ಐಟಮ್ಸ್ಗಳನ್ನ ಕೂಡ ತಗೊಂಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಸ್ಟಿಚಿಂಗಿಗೆ ಹೆಲ್ಪ್ ಆಗೋಂಥವಷ್ಟೇ. ನಾನು ಈಗ ಹೊಸದಾಗಿ ಈ ಮಿಷಿನ್ನ ತಗೊಂಡಿದ್ದೀನಿ. 25,000 ಜಾಕ್ F5 ಮಿಷಿನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಸ್ಟಿಚೆಲ್ಲ ಮಾಡಬೇಕು ಅಂಥೇಳಿ ಅದನ್ನು ತಗೊಂಡಿರೋದು. ಅದನ್ನು ತಗೊಂಡಿರೋದು ಸ್ಟಿಚಿಂಗ್ ಎಲ್ಲ ಪರ್ಫೆಕ್ಟಾಗಿ, ಅಂದರೆ ವೀಲ್ ಕಂಟ್ರೋಲ್ ತೊಗೊಳಕ್ಕೆ ಬರೋಲ್ಲ. ನಾವು ನಾರ್ಮಲ್ ಮಿಷಿನಲ್ಲೆಲ್ಲ ಚಿಕ್ಕ ಮಿಷಿನ್ ಅಲ್ವಾ ನಾನು ಇದ್ದಿದ್ದು, ಅದರಲ್ಲಿ ನಾನು ವೀಲ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಸ್ಟಿಚಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಫಿನಿಶಿಂಗ್ ನೀಟಾಗಿ ಆಗ್ತಿರಲಿಲ್ಲ. ಈ ಮಿಷಿನ್ ತಗೊಂಡಿದ್ಮೇಲೆ ನೀಟಾಗಿ ಫಿನಿಶಿಂಗ್ ಎಲ್ಲ ಬರ್ತಿದೆ. ಯಾಕಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು. ನೋಡೋಣ, ಏನಾದರೂ ದೊಡ್ಡದಾಗೆ ಮಾಡೋಣ ಅಂತೇಳಿ ತಗೊಂಡಿದ್ದೀನಿ. ಮುಂದೆ ಏನು ಮಾಡ್ತೀನಿ, ಏನಾಗುತ್ತೆ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಹಾಗಂತ ಅಂದ್ಕೊಂಡು ತಗೊಂಡು ಬಂದು ಸ್ಟಿಚ್ ಎಲ್ಲ ಮಾಡ್ತಾಯಿದ್ದೀನಿ. ನೋಡೋಣ, ದೇವ್ರ ದಯೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡು. ಹಾಗೆ ನಾವು ಕೂಡ ಮಾಡಬೇಕು ಅನ್ನೋದಿರಬೇಕು ಮನಸ್ಸಲ್ಲಿ, ಬರೀ ದೇವ್ರ ಮೇಲೆ ಬಿಡೋಕ್ಕಾಗಲ್ಲ. ಇಷ್ಟಾಗಿದೆ ನೋಡಿ. ಇದು ನಾನೇ ಸ್ಟಿಚ್ ಮಾಡಿರೋಂತಹ ಟಾಪು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಕೋತೀನಿ. ಸದ್ಯದ ಪರಿಸ್ಥಿತಿಲ್ಲ ಅಂದರೆ ನಾನು ಚೆನ್ನಾಗಿ ಕಲ್ತಿದ್ದೀನಿ. ನೋಡೋಣ, ಇವಾಗ ಸ್ಟಿಚಿಂಗ್ ಕೂಡ ಇದ್ದಾವೆ, ಅವನ್ನೆಲ್ಲ ಮಾಡ್ಕೋಬೇಕು. ಅದರ ಜೊತೆ ಈಗ ಇವನು ಚಿಂಟು TV ಹಾಕ್ಕೊಂಡು ಕೂತಿರೋದ್ರಿಂದ ನನ್ನ ಹಾಲ್ಗೋದ್ರೆ
ಅದೇ ವಾಯ್ಸ್ ಬರುತ್ತೆ ಅಂತೇಳಿ ಇಲ್ಲಿ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದ ಹಾಗೆ ನೀವು ಕಮೆಂಟ್ ಮಾಡೋದ್ರಿಂದ ನಾನು ಏನು ಕರೆಕ್ಷನ್ ಮಾಡ್ಕೋಬೇಕು ಅಂತೇಳಿ ನಾನು ತಿಳ್ಕೊತೀನಿ. ಹಾಗೆ ಏನು ಸರಿ ಬಂದಿದೆ ಅದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಲೈಕ್ಸ್ ಕೊಡೋದನ್ನು ಕೂಡ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.